ದಾನಿಯ ಲಿವರ್ ಕಿಡ್ನಿಗಳ ಜತೆಗೆ ಮೊದಲ ಬಾರಿಗೆ ಹೃದಯ ದಾನ ಮಾಡಲಾಗಿದೆ. ಎಜೆ ಆಸ್ಪತ್ರೆಯ ಸಿಬ್ಬಂದಿ ತ್ವರಿತವಾಗಿ ಝೋನಲ್ ಕೋಆರ್ಡಿನೇಷನ್ ಕಮಿಟಿ ಆಫ್ ಕರ್ನಾಟಕ ಫಾರ್ ಟ್ರಾನ್ಸ್ಪ್ಲಾಂಟೇಷನ್ ಸಂಸ್ಥೆಯನ್ನು ಸಂಪರ್ಕಿಸಿದರು. ಸಂಸ್ಥೆಯವರು ಅಂಗಾಂಗಗಳ ಕಸಿಗೆ ಅಗತ್ಯವಿರುವ ಕಾನೂನು ಪರವಾನಗಿಗಳನ್ನು ಮತ್ತು ಅಂಗಾಂಗ ಸ್ವೀಕರಿಸುವ ಪಟ್ಟಿ ತಯಾರಿಸಿದರು. ಕಾನೂನು ಪರವಾನಗಿಗೆ ಅನಂತರ ಅಂಗಾಂಗಗಳ ಕಸಿ ಮಾಡಲು 8 ವೈದ್ಯರ ತಂಡವು ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸಿತು. ನಾನು ಡಾಕ್ಟರ್ ರವಿಶಂಕರ್ ಶೆಟ್ಟಿ ಅಂತ ಬ್ಯಾಂಗ್ಳೂರ್ MS ರಾಮಯ್ಯ ನಾರಾಯಣ ಹೃದಯಾಲಯದಿಂದ ಬಂದಿದ್ದೀನಿ. ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಟೀಮ್. ಸೊ ಇಲ್ಲಿ ಎಜೆ ಶೆಟ್ಟಿ ಹಾಸ್ಪಿಟಲ್ ಮ್ಯಾಂಗ್ಳೂರಲ್ಲಿ ಒಂದು ಪೇಷಂಟ್ ಬ್ರೈನ್ ಡೆಡ್ ಆಗಿದ್ದಾರೆ. ಸೊ ನಾವು ಹೃದಯ ತಗೊತಿದ್ದೀವಿ. ಇಲ್ಲಿ ಎಜೆ ಹಾಸ್ಪಿಟಲ್ ಕಿಡ್ನಿ ತಗೊತಿದ್ದಾರೆ ಮತ್ತು ಮಣಿಪಾಲ್ ಹಾಸ್ಪಿಟಲ್ ಲಿವರ್ ತಗೊತಿದ್ದಾರೆ. ಸೊ ನಮ್ಮ ಪೇಷಂಟು ಬ್ಯಾಂಗ್ಳೂರಲ್ಲಿ ಒಂದು 20 ವರ್ಷದ ಹುಡುಗ. ಅವನಿಗೆ ಹಾರ್ಟ್ ಫೇಲ್ ಆಗಿ ಅವನು ಬೈವೆಂಟ್ರಿಕ್ಯುಲರ್ ಸಪೋರ್ಟ್ ಅಂತ, ಅದು ಕಾಮನ್ ಮ್ಯಾನಿಗೆ ಆರ್ಟಿಫಿಷಿಯಲ್ ಹಾರ್ಟ್ ಥರ ಸಪೋರ್ಟಲ್ಲಿದ್ದಾರೆ. ಯಾಕಂದರೆ ಹಾರ್ಟ್ ಟೋಟಲ್ ಫೇಲ್ ಆಗಿದೆ. 1 ವಾರದಿಂದ ಆರ್ಟಿಫಿಷಿಯಲ್ ಸಪೋರ್ಟಲ್ಲಿದ್ದಾರೆ. ಈ ಒಂದು ಸಣ್ಣ ಪ್ರಾಯದ ಒಂದು ಹುಡುಗ ಈಗ ಒಂದು ದ್ವಿಚಕ್ರ ವಾಹನದ ಒಂದು ಆಕ್ಸಿಡೆಂಟಲ್ಲಿ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಅವರ ಮನೆಯವರು ಈ ಅಂಗಾಂಗ ದಾನಗಳ ಬಗ್ಗೆ ಅರಿವು ಮೂಡಿ ಅವರು ತಮ್ಮ ಈ ಒಂದು ಯುವಕನ ಅಂಗಾಂಗಗಳನ್ನು ಬೇರೆ ಯಾರಿಗಾದರೂ ಒಳ್ಳೆ ಉಪಯೋಗಕ್ಕೆ ಬರೋ ಹಾಗೆ ಮಾಡಲಿಕ್ಕೆ ಅವರು ದಾನವನ್ನು ಮಾಡ್ತಾ ಇದ್ದಾರೆ. ಹೀಗೆ ದಾನ ಮಾಡಿದ ಅಂಗಾಂಗದಿಂದ 4 ಜನರಿಗೆ ಹೊಸ ಬದುಕು ಬರ್ತಾ ಇದೆ. ಒಂದು ಹೃದಯ, ಈಗಾಗಲೇ ಡಾಕ್ಟರ್ ರವಿಶಂಕರ್ ಹೇಳಿದಾಗೆ ಹೃದಯವನ್ನು ಬ್ಯಾಂಗ್ಳೂರ್ನ ನಾರಾಯಣ ಹೃದಯಾಲಯ MS ರಾಮಯ್ಯ ಆಸ್ಪತ್ರೆಗೆ ಹೋಗ್ತಾ ಇದೆ. ಸುಮಾರು 5:30 ಹೊತ್ತಿಗೆ ಅಂಗಾಂಗ ಶಸ್ತ್ರಚಿಕಿತ್ಸೆ ಆರಂಭವಾಗಿದ್ದು ಸುಮಾರು 7:05 ವೇಳೆಗೆ ಝೀರೋ ಟ್ರಾಫಿಕ್ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೊಂಡೊಯ್ಯಲಾಯಿತು. ಅಲ್ಲಿಂದ 7:30 ವೇಳೆಗೆ ವಿಮಾನದ ಮೂಲಕ ಬೆಂಗಳೂರಿಗೆ ಸಾಗಿಸಿ MS ರಾಮಯ್ಯ ಆಸ್ಪತ್ರೆಗೆ ಹೃದಯವನ್ನು ರವಾನಿಸಲಾಯಿತು. 8:30 ವೇಳೆಗೆ ಮತ್ತೊಂದು ವಿಮಾನದಲ್ಲಿ ಲಿವರ್ ಮತ್ತು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಒಂದು ಕಿಡ್ನಿಯನ್ನು ಮಣಿಪಾಲ KMC ಆಸ್ಪತ್ರೆಗೆ ಹಾಗೂ ಇನ್ನೊಂದು ಕಿಡ್ನಿಯನ್ನು ಎಜೆ ಆಸ್ಪತ್ರೆಯಲ್ಲಿ ಉಳಿಸಿಕೊಳ್ಳಲಾಗಿದ್ದು ರೋಗಿಗಳಿಗೆ ಕಸಿ ಮಾಡಲಾಗುವುದು. ದಾನಿಯಿಂದ ಪಡೆದ ಅಂಗಾಂಗಗಳನ್ನು ZCCKT ಅವರ ನಿರ್ದೇಶನದ ಮೇರೆಗೆ ಹಂಚಲಾಗಿತ್ತು. ಮೊದಲ ಬಾರಿಗೆ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ದಾನಿಯ ಹೃದಯವನ್ನು ಪಡೆಯಲಾಗಿದೆ. ಕಾರ್ಕಳದಲ್ಲಿ ಇದೇ ತಿಂಗಳ 18ರಂದು ಸಾಯಂಕಾಲ ಬೈಕ್ ಆಕ್ಸಿಡೆಂಟ್ ಆಗಿತ್ತು. ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕೊಂಡೋಗಿದ್ದರು. ಮತ್ತು ಅವರನ್ನು ಹೆಚ್ಚಿನ ಚಿಕಿತ್ಸೆಯಾಗಿ ಎಜೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವರನ್ನು ಬ್ರೈನ್ ಡೆಡ್ ಎಂದು ವೈದ್ಯರು ಘೋಷಿಸಿದ ಮೇಲೆ ಅವರ ಕುಟುಂಬಸ್ಥರು ಅಂಗಾಂಗ ದಾನ ಮಾಡುವ ಬಗ್ಗೆ ನಿರ್ಧಾರಕ್ಕೆ ಬಂದರು. ಅದರಿಂದ ಇವತ್ತೀಗ ಅಂಗಾಂಗ ದಾನ ನಡೆದಿದೆ. ಪ್ರಥಮವಾಗಿ ಮಂಗಳೂರಿನಿಂದ ಹೃದಯವನ್ನು ಬೆಂಗಳೂರಿನ ಆಸ್ಪತ್ರೆಗೆ ಕೊಂಡೋಗಲಾಗ್ತಿದೆ. ಅದೇ ರೀತಿ ಲಿವರನ್ನು ಕೂಡ ಬೆಂಗಳೂರಿಗೆ ರವಾನಿಸಲಾಗ್ತಿದೆ. ಕಿಡ್ನಿಯನ್ನು ನಮ್ಮ ಎಜೆ ಆಸ್ಪತ್ರೆಯಲ್ಲಿ ಕಸಿ ಮಾಡಲಾಗ್ತದೆ.